ಇದೇ ಗಾಯ್ಸ್ ಬೆಂಗಳೂರು ಕಂಪ್ಲಿ ಗಾಡಿ ಇದು. ಅದು ವಯ ಬಳ್ಳಾರಿ ಹೊಸ್ದಾಗಿ ಬಂದಿರೋ ಅಮೋಘ ವರ್ಷ ಬ್ರ್ಯಾಂಡ್ ನ್ಯೂ BS6 ಪ್ರಕಾಶ್ ಅಸ್ತ್ರ ಪ್ಲಸ್ ಬಿಲ್ಟ್ ಇದು ನೋಡಿ. ಪರ್ಪಲ್ ಕಲರ್ ಇದು. ಆ್ಯಕ್ಚುಲಿ ನಾನು ಆಗಲಿ ಯಾವ ಕಲರ್ ನಂಗೆ ಗೊತ್ತಾಗಲಿಲ್ಲ. ಪರ್ಪಲ್ ಕಲರ್ ಇದು ಪಲ್ಲಕ್ಕಿ ಇದೆ. ನಮ್ದು ಇದು ಅಮೋಘ ವರ್ಷ ಐತೆ ಎಲ್ಲ ವೈಟ್ ಕಲರ್ಗಿಂತ ಅಲ್ಲಿದೆ ನೋಡು. ಅದು ಅಮೋಘ ವರ್ಷ ಗಾಡಿ ಅದು. ಅದಕ್ಕಿಂತ ಆ್ಯಕ್ಚುಲಿ ಇದೆ ತುಂಬ ಚೆನ್ನಾಗಿದೆ ಇದು ಅಮೋಘ ವರ್ಷ ಪರ್ಪಲ್ ಕಲರು. ನಮ್ಮದು KKSRTC ಅವರು 25 ವರ್ಷ ತುಂಬಿದ್ದಕ್ಕೆ ಬಂದಿರೋ ಗಾಡಿ ಇದು ನೋಡಿ. 2+1 ನಾನ್ AC ಸ್ಲೀಪರ್ ಕೋಚ್ ಅಂತ ಎಷ್ಟು ಮಸ್ತ್ ಇದೆ. ಒಳಗಡೆನೂ ಅಷ್ಟೇ ಹೊಸ ಗಾಡಿ ಅಲ್ವಾ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೇ ಥರ ಮೇಂಟೈನ್ ಮಾಡಲಿ ಅಂತಲೇ ಕೇಳ್ಕೊಳ್ತೀನಿ ನೋಡಿ. ಯೆಲ್ಲೋ ಕಲರಲ್ಲಿ ಅಮೋಘ ವರ್ಷ ಅಂತ ಹಾಕಿದ್ದಾರೆ. ವೀಲ್ ಕ್ಯಾಪ್ ಇದೆ. ಈಗ ಬಂದಿರೋ ಪ್ರಕಾಶ್ ಬಿಲ್ಟ್ ಎಲ್ಲ ಗಾಡಿಗಳು ವೀಲ್ ಕ್ಯಾಪ್ ಕೊಡ್ತಾ ಇರೋದು ಖುಷಿ, ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಇದೆ ಹೊಸ್ದಾಗಿ ಬಂದಿರೋ ಗಾಡಿ ಇದು. ಫುಲ್ಲಿ ಏರ್ ಸಸ್ಪೆನ್ಷನ್ ಅಂತ ಹಾಕಿದ್ದಾರೆ. ಲಗೇಜ್ ಬಾಕ್ಸ್ ಅಂತ ಇಲ್ಲಿದೆ ನೋಡಿ. ಇದು ದೋಣಿಮಲೈ ಅಂತ ನೋಡಿ, ಎಷ್ಟು ನೈಸ್ ಇದೆ ನೋಡಿ. LED ಬೋರ್ಡ್ ಇದೆ. ಬೆಂಗಳೂರು ರೂಟ್ ನಂಬರು 4950 ಬೆಂಗಳೂರು ಕಂಪ್ಲಿ ವಯ ಬೆಂಗಳೂರು, ತುಮಕೂರು, ಬಳ್ಳಾರಿ, ಕುರುಗೋಡು ಕಂಪ್ಲಿ. ಮಸ್ತಿದೆ ಗಾಡಿ, ಮಾತ್ರ ಚೆನ್ನಾಗಿದೆ. ಅಶೋಕ್ ಲೇಲ್ಯಾಂಡ್ ಗಾಡಿ ಇದು. BS6 ಗಾಡಿ ನಂಬರ್ ನೋಡಿ K34F1532 ಪ್ರಕಾಶ್ ಬಿಲ್ಟ್ ಇದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಎಕ್ಸಾಕ್ಟಾಗಿ ಬಳ್ಳಾರಿ ವಿಭಾಗ ಕುರುಗೋಡು ಡಿಪೋದವ್ರು ಆಪ್ರೇಟ್ ಮಾಡುವಂತಹ ಕುರುಗೋಡು ಮತ್ತು ಬೆಂಗಳೂರು ಗಾಡಿಯಲ್ಲಿದ್ದೀನಿ. ಇದು ಮೊನ್ನೆ ಹೊಸದಾಗಿ ರೀಸೆಂಟಾಗಿ ಲಾಂಚ್ ಆಗಿರುವಂತಹ ಇದು ಹೊಸ ನಾನ್ AC ಸ್ಲೀಪರ್ ಗಾಡಿ ಇದು ನೋಡಿ. ಎಲ್ಲ ಹೊಸ ಗಾಡಿ, ಜಸ್ಟ್ 3 ದಿನ ಆಗಿದೆ ಅಂತೆ ಬಿಟ್ಟಿಗೆ ಗಾಡಿದು. ಕುರುಗೋಡು ಬಳ್ಳಾರಿ ನೋಡಿ, ನಾನ್ AC ಗಾಡಿ ಹಿಂಗಿದೆ ನೋಡಿ. ಇದು ಹೊರಗಡೆ ಮಾತ್ರ ಲಿವರಿ ಮಾತ್ರ ಭಾಳ ಲೈಕ್ ಆಯ್ತು ನನಗೆ, ತುಂಬ ಮಸ್ತ್ ಇದೆ. ಇದು ಪರ್ಪಲ್ ಕಲರ್ ಇದು. ಪರ್ಪಲ್ ಅಲ್ಲ ಇದು ಕಲರ್, ನಂಗೆ ಸ್ವಲ್ಪ ಗೊತ್ತಾಗ್ತಿಲ್ಲ ಯಾವ ಕಲರ್ ಅಂತ. ನಿಮಗೆ ಗೊತ್ತಾಗುತ್ತೆ, ನೀವು ಕಮೆಂಟ್ ಮಾಡಿ ಗೊತ್ತಿರೋರು ಇದ್ದರೆ ನೋಡಿ. ಎಷ್ಟು ಮಸ್ತ್ ಇದೆ ಅಂತಂದರೆ ಹೊಸ ಗಾಡಿನ ಇನ್ನೂ ಫ್ಯಾಕ್ಟ್ರಿ ಸ್ಮೆಲ್ ಇದೆಯಲ್ಲ, ಫ್ರೆಶ್ ಇದೆಯಲ್ಲ, ಆ ಫ್ರೆಶ್ನೆಸ್ ಇನ್ನೂ ಹಂಗೆ ಇದೆ ನೋಡಿ. ಡಬಲ್ ಏನೇನಿದೆ ಫೆಸಿಲಿಟಿ ಅಂತಂದರೆ ನೋಡಿ, ಎಮರ್ಜೆನ್ಸಿ ಡೋರ್ ಇದೆ. ಈಗ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಎಮರ್ಜೆನ್ಸಿ ಡೋರಿಗೆ. ಪ್ರತಿಯೊಂದು ವಿಂಡೋಗೂ ಹ್ಯಾಮರ್ ಕೊಟ್ಟಿದ್ದಾರೆ ನೋಡಿ. ಹ್ಯಾಮರ್ ಇದೆ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇದ್ದರೆ ನೀವು ಗ್ಲಾಸ್ ಪೀಸ್ ಮಾಡಿ ಎಸ್ಕೇಪ್ ಆಗ್ಬೋದು. ಒಂದು ಪಿಲ್ಲೋ ಕೊಟ್ಟಿದ್ದಾರೆ, ಪಿಲ್ಲೋ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಪಿಲ್ಲೋ ಪ್ರೊವೈಡ್ ತುಂಬ ಚೆನ್ನಾಗಿ, ಪಿಲ್ಲೋನೂ ಅಷ್ಟೇ ಸ್ಮೂತ್ ಇದೆ ನೋಡಿ, ಎಷ್ಟು ಸ್ಮೂತ್ ಇದೆ, ಸ್ಪಂಜಲ್ಲಿಂದ ಇದೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಒಂದು ಸೈಡ್ ಮಿಡಲಲ್ಲಿ ಒಂದು ಕಾಟನ್ ಕೊಡ್ಬೋದಿತ್ತು, ಈಗೆಲ್ಲ ಅಪ್ಡೇಟ್ ಆಗ್ತಾಯಿದೆ. ಬಟ್ ಇಲ್ಲಿ ಮಿಡಲ್ ಕಾಟನ್ ಕೊಟ್ಟಿಲ್ಲ. ಪ್ರತಿಯೊಂದು ಇದಕ್ಕೂ ಲೈಟ್ ರೀಡಿಂಗ್ ಲ್ಯಾಂಪ್ ಇದೆ, ಮತ್ತು ಮೊಬೈಲ್ ಹೋಲ್ಡರ್ ಇದೆ, ಮತ್ತು ಚಾರ್ಜಿಂಗ್ ಪಾಯಿಂಟ್ ಇದೆ. ಇದು ಕಂಫರ್ಟಬಲ್ ಬೆಡ್ ಇದೆ ನೋಡಿ. ಬೆಡ್ ಮಾತ್ರ ನಂಗೆ KSRTC ಅವ್ರು ತುಂಬ ಇಷ್ಟ ಆಗ್ತದೆ. ಮತ್ತು ಸ್ಟೆಪ್ಸ್ ಒಂದು ಚೆನ್ನಾಗಿದೆ. ಮತ್ತು ಇಲ್ಲಿ ಫೈರಿಂದ ಇದು ಕೊಟ್ಟಿರ್ತಾರೆ, ಕೆಳಗಿಟ್ಟಿದ್ದಾರೆ. ಇಲ್ಲಿ ಫೈರಿಂದ ಕೊಟ್ಟಿದ್ದಾರೆ ನೋಡಿ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಫೈರ್ ಆಗ್ತಿದ್ರು ಬೇಗ ಇದು ಮಾಡ್ತಾರೆ ನೋಡಿ. ಹಿಂಗಿದೆ ನೋಡಿ. ವಾಟರ್ ಪ್ರೊವೈಡ್ ಮಾಡಲ್ಲ ಅನ್ಸುತ್ತೆ ಇವರು, KSRTC ಅವರು ವಾಟರ್ ಪ್ರೊವೈಡ್ ಮಾಡೋದಿಲ್ಲ ನೋಡಿ. ಇಲ್ಲಿದೆ ನೋಡಿ ಚಾರ್ಜಿಂಗ್. ಅದರಲ್ಲಿ ಯಾವ್ಯಾವ ಪಿನ್ ಇದೆ ನೋಡಿ. USB ಇದೆ ಮತ್ತು C ಪಿನ್ ಇದೆ. ಲೈಟ್ ಹಾಕಿಲ್ಲ ಅವರು, ಬಟ್ ಕೇಳಿದ್ರೆ ಹಾಕ್ತಾರೆ. ಲೈಟ್ ಇದೆ ಮತ್ತು ಮೊಬೈಲ್ ಹೋಲ್ಡರ್ 2 ಇದೆ. ಇಷ್ಟೊಂದು ಪ್ರೊವೈಡ್. ಇದು ಟೋಟಲ್ 30 ಸೀಟಿಂದ ಅನಿಸುತ್ತೆ. ಇದು ಎಷ್ಟಿದೆ ಇಲ್ಲಿದೆ ಅನಿಸುತ್ತೆ. 30 ಸೀಟ್ ಇದೆ. ಟೋಟಲ್ 30 ಸೀಟಿನ ಬಸ್ ಇದೆ. ಬಸ್ ಮಾತ್ರ ತುಂಬ ಚೆನ್ನಾಗಿದೆ. ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ನೋಡಿ. ಲಗೇಜ್ ಕ್ಯಾರಿಯರ್ ಇದೆ. ನಿಮ್ಗೇನಾದರೂ ಬ್ಯಾಗು, ಲ್ಯಾಪ್ಟಾಪ್ ಬ್ಯಾಗ್ ಏನಾದರೂ ಕ್ಯಾರಿಯರ್ ಮಾಡ್ಕೋಬೋದು. ಇಲ್ಲಿ ಕಡೆ ಡಬಲ್ ಬೆಡ್ಗೆ ಸ್ವಲ್ಪ ಬಿಗ್ ಕ್ಯಾರಿಯರ್ ಇದೆ. ಕಂಫರ್ಟಬಲ್ ಬೆಡ್ ಮಾತ್ರ ತುಂಬ ಕಂಫರ್ಟಬಲ್ ಇದೆ ನೋಡಿ. ಬ್ಯಾಕ್ ರೆಸ್ಟ್ ಇದೆ, ವಿತ್ ಬ್ಯಾಕ್ ರೆಸ್ಟು, ಕಾಟನ್ನು. ಮತ್ತು ನಿಮಗೇನಾದರೂ ಸ್ಪೀಕರ್ ಎಮರ್ಜೆನ್ಸಿ ಇದ್ದರೆ ಸ್ಪೀಕರಲ್ಲಿ ಇದು ಮಾಡ್ತಾರೆ ನೋಡಿ. ಹಿಂಗಿದೆ ವಿತ್ ಮ್ಯಾಟ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕೆ ಇನ್ನೂ ಹೊಸ್ದಾಗಿ ಗಾಡಿ ಅಲ್ವಾ, ಹಿಂಗೆ ಇದೇ ಥರ ಚೆನ್ನಾಗಿ ಮೇಂಟೈನ್ ಮಾಡಲಿ ಅಂತ ನಾವು ಕೇಳ್ಕೊಳ್ಳೋದು. ಯಾಕಂದರೆ ಗೌರ್ಮೆಂಟ್ ಗಾಡಿ ಅಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡೋರಿಗೆ ಸ್ವಲ್ಪ ಪಾಠ ಆಗಬೇಕಿದು ನೋಡಿ. ಎಮರ್ಜೆನ್ಸಿ ಅಲಾರಾಮ್ ಕೊಟ್ಟಿದ್ದಾರೆ. ಇನ್ ಕೇಸ್ ಆಫ್ ನಿಮ್ಗೆ ಎಮರ್ಜೆನ್ಸಿ ಇದ್ದರೆ ಪ್ರತಿಯೊಂದು ಸೀಟಿಗೂ SOS ಕೊಟ್ಟಿದ್ದಾರೆ. ಪ್ರೆಸ್ ಮಾಡಿದ್ರೆ ಇದಾಗುತ್ತೆ. ಡ್ರೈವರಿಗೆ ಅಲಾರಾಮ್ ಆಗುತ್ತೆ. ಅಲ್ಲಿ ಡ್ರೈವರ್ ನಿಮ್ಗೆ ಬಂದು ಏನಂತ ಕೇಳ್ತಾರೆ. ಇದು ಕಂಡೀಷನ್ನು ಡಿಪೆಂಡ್ಸ್ ಅಪಾನ್ ಡ್ರೈವರ್ಸ್. ಸೊ
ಸ್ವಲ್ಪ ಇದ್ರ ಬಗ್ಗೆ ಕಸ್ಟಮರ್ಸಿಗೆ ಗೊತ್ತಿರಲಿ, ಪ್ಯಾಸೆಂಜರ್ಸ್ಗೆ. ನೋಡಿ ಹಿಂಗಿದೆ ಒಳಗಡೆ, ತುಂಬ ಇಷ್ಟ ಆಯಿತು. ಈಗ ಇನ್ನೊಂದು AC ಗಾಡಿ ಬಂದಿಲ್ಲ ಅಂತೆ, AC ಗಾಡಿ ಬಂದರೆ ಕಾಣಿಸ್ತಿದ್ದೆ. ಹಿಂಗಿದೆ ನೋಡಿ ಗಾಡಿ, ನಾನ್ AC ಸ್ಲೀಪರು, ಅಮೋಘ ವರ್ಷ. ಎಲ್ಲ ಬುಕ್ಕಿಂಗ್ ಆಗಿದೆ, ವಿತ್ ಟೈಮಿಂಗ್ ಇದೆ, ಮತ್ತು CC ಕ್ಯಾಮ್ರಾ ಇದೆ ಪ್ಯಾಸೆಂಜರ್ ಪರ್ಪೋಸು. ಏನೇ ಇದ್ರೂ ಡೋರ್ ಇದೆ. ಆ್ಯಕ್ಚುಲಿ ಈಗ RTO ರೂಲ್ ಪ್ರಕಾರ ಡೋರ್ ಹಾಕ್ಬಾರ್ದು ಅಂತ ಹೇಳಿದ್ರು, ಬಟ್ ಇವ್ರು ಹಾಕಿದ್ದಾರೆ ವಿತ್ ಗ್ಲಾಸಸ್ ಎಲ್ಲ ಫುಲ್ಲು. ಯಾಕಂದರೆ ಇವರು ಕಬ್ಬಿಣದ ಹಾಕಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಗ್ಲಾಸ್ ಪೀಸ್ ಮಾಡಿ ಬರ್ಬೋದಂತ ಎಮರ್ಜೆನ್ಸಿ ಡೋರ್ ಟೈಪೇ ಕ್ರಿಯೇಟ್ ಮಾಡಿ ಹಾಕಿದ್ದಾರೆ. ಅಕಸ್ಮಾತ್ ಡ್ರೈವರ್ ಡೋರ್ ತೆಗಿಲ್ಲ ಅಂತಂದರೆ ಪೀಸ್ ಮಾಡ್ಬೋದು. ಯಾಕಂದರೆ ಮೊದಲೆಲ್ಲ ಕಬ್ಬಿಣದ ಡೋರ್ ಇರ್ತಿತ್ತು, ಅದು ಪೀಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಇದೊಂದು ಅಡ್ವಾಂಟೇಜ್, ಒಳ್ಳೇದು. ಇದನ್ನು ಹಿಂಗೂ ಹಾಕ್ಬೋದು ಡೋರ್ನ. ಎಸ್ ಕರೆಕ್ಟ್. ಸ್ಟಾರ್ಟಿಂಗಲ್ಲಿ ನಿಮಗೆ ಬ್ಯಾಕ್ ಕ್ಯಾಮ್ರಾನೂ ಇದೆ, ರಿಯರ್ ಕ್ಯಾಮ್ರಾನೂ ಇದೆ. ನೋಡಿ ಇಲ್ಲಿ ಕ್ಯಾಮ್ರಾದೆಲ್ಲ ಇಲ್ಲೇ ಗೊತ್ತಾಗ್ತಾ ಇರ್ತದೆ, ಕ್ಯಾಮ್ರಾದಲ್ಲಿ ಗೊತ್ತಾಗಿದೆ. ಮತ್ತು ಎಲ್ಲ ಇದೆಲ್ಲ ಅಶೋಕ್ ಲೇಲ್ಯಾಂಡ್ ಗಾಡಿ ಇದು, BS6 ಪ್ರಕಾಶ್ ಬಿಲ್ಟ್ ಇದೆ. ಇಲ್ಲಿ ಡ್ರೈವರು ಎಕ್ಸ್ಟ್ರಾ ಡ್ರೈವರ್ ಥರ ಕೂತ್ಕೊತಾರೆ. ಇಲ್ಲಿ ಕ್ಯಾಬಿನ್ ಇರೋದಿಲ್ಲ ಗೌರ್ಮೆಂಟ್ ಗಾಡಿಗಳಿಗೆ. ಹಿಂಗಿದೆ ನೋಡಿ, ಇದು ಏರ್ ಡೋರ್ ಇದೆ. ಇಲ್ಲಿ ಕ್ಯಾಮ್ರಾ ಇದೆ. ಮತ್ತು ನೋಡಿ ಸಜೆಷನ್ ಬಾಕ್ಸ್ ಇದೆ, ನೀವು ಕೊನೆಯಲ್ಲಿ ಬೇಕಾದ್ರೆ ಸಜೆಷನ್ ಬಾಕ್ಸ್ ಹಾಕಿ ಹೋಗ್ಬೋದು. ವಿತ್ ಮಿರರ್ ಇದೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶಪ್ಪ. ಸರ್ ಯಾವ ಡಿಪೋ ಸರ್ ಗಾಡಿ ಇದು? ಕುರುಗೋಡು ಡಿಪೋ. ಸರ್ ಹೊಸ ಗಾಡಿನಾ ಸರ್ ಇದು? ಹಾಂ, ಹೊಸ ಗಾಡಿ. ಸರ್ ಗಾಡಿ ಹೆಸರು? ಗಾಡಿ ಹೆಸರು ಅಮೋಘ ವರ್ಷ ಅಂತ. ಹಾಂ ಸರ್, ಎಷ್ಟು ಟ್ರಿಪ್ ಸರ್ ಇದಾಗಿರೋದು? ಇದು 4ನೇ ಟ್ರಿಪ್. ಅಂದ್ರೆ ಹೊಸ ಗಾಡಿ ಸರ್ ಇನ್ನು? ಹೊಸ ಗಾಡಿ. ಸರ್ BS4ಗೂ BS6ಗೆ ಏನು ಸರ್ ವ್ಯತ್ಯಾಸ? BS6 ಅಲ್ಲೇ ಇದು ಸ್ಪೆಷಲ್ ರೇ, ಇಡಿಸಿ ಬಿಡಲ್ಲ ಗಾಡಿ, ಭಾಳ ಚೆನ್ನಾಗಿದೆ. ಹಾಂ ಸರ್, ಇದರಲ್ಲಿ ಏನು ಫೀಚರ್ಸ್ ಏನೇನು ಸರ್ ಇದೆಲ್ಲ? ಇದು ಫೀಚರ್ಸ್ CC ಕ್ಯಾಮರಾ, ಹೊರಗಿಂದು ಒಳಗಿಂದು ಡೋರಿಂದು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಇದೆಲ್ಲ ಎಮರ್ಜೆನ್ಸಿ ಬಟನ್ ಏನು ಕೊಟ್ಟಿದ್ದಾರೆ? ಎಮರ್ಜೆನ್ಸಿ ಇದು ಮುಟ್ಟಕ್ಕಾಗಲ್ಲ, ಮುಟ್ಟಲ್ಲ. ಹಾಂ ಸರ್, ಅದು ಏನು ಸರ್ ಅದು ಎಮರ್ಜೆನ್ಸಿ ಕೊಟ್ಟಿದ್ದಾರಲ್ಲ? ಏನೋ ಮತ್ತೆ ರೆಡ್ ಕಲರ್ ಸರ್? ಇಲ್ಲ, ಇನ್ನೂ ಹೊಸದಾಗಿ ನಾವು ಇದೆ ಫಸ್ಟ್ ಟ್ರಿಪ್. ಹಾಂ ಸರ್, ಹಂಗೆ ನಮ್ಗೆ ಅದ್ರದ್ದು ಇಂಪ್ರೂವ್ಮೆಂಟ್ ಗೊತ್ತಿಲ್ಲ. ಇವೆಲ್ಲ ಲೈಟಿಂಗ್ ಬಟನ್ಸ್ ಎಲ್ಲ ಐತೆ. ಸ್ಕ್ರೀನ್ ಲೈಟ್. ಹಾಂ ಸರ್, ಓಕೆ. ಇಲ್ಲಿ ಸೆಂಟ್ರಿ ಮುಂದೆ. ಹಾಂ, ಓಕೆ ಸರ್. ಸರ್ ನಿಮ್ಮದು ಎಷ್ಟು ವರ್ಷ ಸರ್ವಿಸು? ನಮ್ದು 20 ವರ್ಷ ಸರ್ವಿಸ್ ಇದೆ. 20 ವರ್ಷ ಸರ್. ಫಸ್ಟ್ ಇದೇ ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್? ಇಲ್ಲ, ಫಸ್ಟ್ ಮಾನ್ವಿ ರಾಯಚೂರು ಡಿಪೋ, ರಾಯಚೂರು ವಿಭಾಗ ಮಾನ್ವಿ ಇಲ್ಲಿ. ಓಕೆ ಸರ್, ಮಾನ್ವಿ ಡಿಪೋ ಫಸ್ಟ್ ಇದೆ. 9 ವರ್ಷ ಮಾಡಿದ್ವಿ ಮಾನ್ವಿಯಲ್ಲಿ. ಆಮೇಲೆ ಬಳ್ಳಾರಿಗೆ ಬಂದ್ವಿ. ಫಸ್ಟ್ ಸಾರಿಗೆ ಗಾಡಿ ಓಡಿಸ್ತಿದ್ರ ಸರ್? ಡ್ರೈವರ್ ಕಮ್ ಕಂಡಕ್ಟರ್ ಹೆಚ್ಚಿಗೆ ಮಾಡ್ತಾನೆ ನಾನು. ಹೌದಾ ಸರ್? ನಿನ್ನೆ ನಮ್ಮ ಸಾರ್ ನಾವು ಲೋಕಲ್ ಅಲ್ಲೇ 12 ಕಿಲೋಮೀಟರ್. ಹಾಗೆ ನೀವು ಲೋಕಲ್ ಅವ್ರು ಒಂದು 4 ಟ್ರಿಪ್ ಮಾಡಿದ್ರೆ ಜನಗಳಿಗೆ ಗೊತ್ತಾಗುತ್ತಪ್ಪ, ಸ್ವಲ್ಪ ಅಭ್ಯಾಸ ಇರ್ತಾರೆ. ಹಾಗಾಗಿ ರೂಟ್ ಚಲೋ ಕುಂದಿರ್ತದೆ, ಅದಕ್ಕೆ ಇದು ಮಾಡ್ರಪ್ಪ ಅಂದದಕ್ಕೆ ಬಂದಿದ್ದೀವಿ ನಾವು. ಹೌದು ಸರ್. ಸರ್ ಪ್ರಯಾಣಿಕರು ಏನು ಹೇಳ್ತೀರಾ ಸರ್? ಪ್ರಯಾಣಿಕರಿಗೆ ಒಳ್ಳೆ ಇದು ಅಂತಂದು ಹೇಳ್ತೀವಿ. ನೋಡ್ರಿ, ಗೌರ್ಮೆಂಟ್ ಪ್ರೈವೇಟ್ ಗಾಡಿಗಿಂತ ಗೌರ್ಮೆಂಟ್ ಗಾಡಿ ಚೆನ್ನಾಗಿದೆ. ಹಾಂ ಸರ್, ಬರೀ ಸ್ಪೆಷಲ್ ಐತಿ, ಬೇಸ್ ಐತಿ, ಹೊಸ ಗಾಡಿ ಯಾಕೆ ಇದು ಮಾಡಕ್ಕೆ ಹೋಗ್ತಾರೆ ಅಂತಂದು ಹೇಳಿ ಜನ ಕೂಡ ನಮ್ಮ ಗೌರ್ಮೆಂಟ್ ಗಾಡಿ ಆಗೋದ್ರೆ ಮನೆಯಲ್ಲಿ ಫುಲ್ ಆಗತ್ತೆ. ಹೌದಾ ಸರ್? ಈಗ ಬುಕ್ಕಿಂಗ್ ಫುಲ್ ಆಗಿದೆ ಸರ್? ಬುಕ್ಕಿಂಗ್ ಆಗಿದೆ ಸರ್. ಇದ್ರ ಟೈಮಿಂಗ್ಸ್? ಟೈಮಿಂಗ್ ಇಲ್ಲಿ 11:30. 11:30 ಸರ್. ಕುರುಗೋಡು ಸರ್? ಕುರುಗೋಡು ಬಿಡೋದು, ಕುರುಗೋಡು ಅಲ್ಲ, ಕಂಪ್ಲಿ ಬಿಡೋದು 9 ಗಂಟೆ ಐತೆ. ಈಗ 8:30 ಮಾಡಿಸ್ತೀವಿ. ಬಳ್ಳಾರಿ 10:30 ಮಾಡಿಸ್ತೀವಿ, 10:25. ಈಗ ಇಲ್ಲಿ ಸ್ವಲ್ಪ ಟೈಮ್ ಚೇಂಜ್ ಆಗುತ್ತೆ, ಯಾರು ಕೊಡ್ತಾರೋ ನೋಡ್ಬೇಕಿದೆ ಸರ್. ಇದ್ರ ರೂಟ್ ಸರ್? ರೂಟಿಂಗ್ ಸೀದಾ ವಾಯ ತುಮಕೂರು, ಚಳ್ಳಕೆರೆ, ಬಳ್ಳಾರಿ. ಹಾಂ ಸರ್, ಕಂಪ್ಲಿ. ಬಳ್ಳಾರಿಯಿಂದ ಕಂಪ್ಲಿ. ಸರ್ ಕಂಪ್ಲಿ ಬೆಳಗ್ಗೆ ಎಷ್ಟು ಗಂಟೆ ರೀಚ್ ಆಗ್ತೀರಿ ಸರ್? 7:30 ಆಗುತ್ತೆ. 7:30 ರೀಚ್ ಆಗ್ತೀರಿ. ಈಗ 11:30 ಬಿಟ್ಟರೆ 7:30 ರೀಚ್ ಆಗುತ್ತೆ. ಹಾಂ ಸರ್. ಸ್ವಲ್ಪ ಕಡಿಮೆ ಆದರೆ 7 ಗಂಟೆಗೆಲ್ಲ ರೀಚ್ ಆಗಿಬಿಡುತ್ತೆ. ಹೌದು ಸರ್. ಟೈಮ್ ಬಂದು ಚೇಂಜ್ ಆದರೆ ಸರ್, ಇದು ಆನ್ಲೈನ್ ಟಿಕೆಟ್ ಮತ್ತು ಆಫ್ಲೈನ್ ಟಿಕೆಟ್ ಎರಡೂ ಇರುತ್ತೆ? ಎರಡೂ ಇರುತ್ತೆ ಸರ್. ಇಬ್ಬರು ಡ್ರೈವರಾ ಸರ್? ಇಲ್ಲ, ಒಬ್ಬನೇ ಡ್ರೈವರು, ಕಂಡಕ್ಟರ್ ಒಬ್ಬನೇ. ಹೌದಾ ಸರ್? ನನ್ನ ಫ್ರೆಂಡ್ ಬಂದಿದ್ದಾನೆ ಅಷ್ಟೇ. ಓ ಹೌದಾ ಸರ್? ಸರ್ ಒಬ್ಬರೇನಾ? ಒಬ್ಬರೇ. ಈಗ ಅಪ್ ಆ್ಯಂಡ್ ಡೌನ್ ಒಬ್ಬರೇ ಮಾಡ್ತೀರಾ ಸರ್? ಅಪ್ ಆ್ಯಂಡ್ ಡೌನ್ ಒಬ್ಬನೇ. ಇವಾಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಇಬ್ಬರು ಕಳಿಸಿದ್ದಾರೆ ಅಷ್ಟೇ? ಅವರು ಇಳಿದು ಬೇರೆ ಗಾಡಿ ಇದೆ ತಂದು ಆ ಗಾಡಿ ಹೋಗ್ತಾರೆ ಸರ್. ರಿಸ್ಕ್ ಅನ್ಸಲ್ವಾ ಸರ್? ರಿಸ್ಕ್ ಆಗುತ್ತೆ, ಅದಕ್ಕೆ ಡ್ರೈವರು ಕಂಡಕ್ಟರ್ ಕೊಡಂದ್ರೆ ಕಂಡಕ್ಟರ್ ಸ್ವಲ್ಪ ಶಾರ್ಟೇಜ್ ಇರೋಕ್ಕೆ ನಾಳೆ ಇನ್ನೊಂದು 4 ದಿನದಲ್ಲಿ ನಮ್ಮ ಡಿಪೋಕ್ಕೆ ಒಂದು 20 ಜನ ಬರ್ತಾರಂತ, 15-20 ಜನ. ಹೌದಾ ಸರ್? ಅವಾಗ ಡ್ರೈವರು ಕಂಡಕ್ಟರ್ ಕೊಡ್ತು ಅಂತ ಹೇಳಿದ್ದಾರೆ ನಮ್ಮದು ಮ್ಯಾನೇಜರ್. ಹೌದಾ ಸರ್? ಓಕೆ ಸರ್. ಪ್ರಯಾಣಿಕರ ಕಾಪಾಡೋ ಜವಾಬ್ದಾರಿ ನಿಮ್ಮದಿದೆ ಸರ್. ಥ್ಯಾಂಕ್ ಯು ಸರ್. ಆಯ್ತು.